ಬಿಜೆಪಿ ಮುಖಂಡ ಮಹೇಂದ್ರಜಿತ್ ಸಿಂಗ್ ಮಾಳವಿಯಾ ಅವರು ಮತ್ತೆ ಕಾಂಗ್ರೆಸ್ಸಿಗೆ ಹೋಗುವನೆಂದು ಹೇಳಿದ ಮರುದಿನವೇ ಅವರ ಮನೆಯ ಮೇಲೆ ಭ್ರಷ್ಟಾಚಾರ ನಿಗ್ರಹ ಬ್ಯೂರೋದವರ ದಾಳಿ ನಡೆದಿದೆ. ರಾಜಸ್ಥಾನದ ರಾಜಕೀಯ ನಾಯಕ ಮಹೇಂದ್ರ ಸಿಂಗ್ ಮಾಳವಿಯಾ ಮೂಲದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ರು. ಅಲ್ಲಿ ಹಿಂದೆ ಮಂತ್ರಿಯಾಗಿದ್ರು. ಕಳೆದ ಚುನಾವಣೆಯ ವೇಳೆ ಬಿಜೆಪಿ ಸೇರಿದ್ರು. ಕಾಂಗ್ರೆಸ್ಸಿಗೆ ವಾಪಸ್ಸು ಹೋಗುವೆ ಅಂತ ಮರುದಿನವೇ ಎಸಿಬಿ ದಾಳಿ ನಡೆದಿರುವುದು ರಾಜಕೀಯದ ಅತಿ ಕೆಟ್ಟ ಕೀಳು ರಾಜಕೀಯ ಎಂದು ಹೇಳಲಾಗಿದೆ. ಭ್ರಷ್ಟಾಚಾರ ನಿಗ್ರಹ ದಳದವರು ಅವರ ಮನೆಗೆ ದಾಳಿ ಮಾಡಿ ಅವರಿಗೆ ಸೇರಿದ 3 ಆಸ್ತಿಗಳ ವಿವರಗಳನ್ನು ಸಂಗ್ರಹಿಸಿದ್ದರು ಎಂದು ತಿಳಿದು ಬಂದಿದೆ. ಹಿಂದೆ ಮಂತ್ರಿಯಲ್ಲದೆ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದ ಅವರು ಬನ್ಸ್ವಾರಾ ಕ್ಷೇತ್ರದಿಂದ ಗೆದ್ದು ಕಾಂಗ್ರೆಸ್ ಸಂಸದರೂ ಆಗಿದ್ರು. ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸುಖಜಿಂದರ್ ಸಿಂಗ್ ರಾಂಧ್ವಾ ಮತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ಸಿಂಗ್ ದೋತ್ರಾಸ್ರನ್ನ ಭೇಟಿಯಾದ ಮಹೇಂದ್ರ ಸಿಂಗ್ ಅವರು ಕಾಂಗ್ರೆಸ್ಸಿಗೆ ಹಿಂತಿರುಗುವ ಇಂಗಿತ ವ್ಯಕ್ತಪಡಿಸಿದ್ರು. ಮರುದಿನವೇ ಎಸಿಬಿ ದಾಳಿ. ಈ ಬಗೆಗೆ ಮಾತನಾಡಲು ಮಾಳವಿಯಾ ನಿರಾಕರಿಸಿದ್ದಾರೆ. ಇದೊಂದು ಲಜ್ಜಿಗೇಡಿ ರಾಜಕೀಯ, ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ ಪ್ರಸಂಗ ಎಂದು ಗೋವಿಂದ್ ಸಿಂಗ್ ದೋತಾಸ್ರಾ ಟೀಕಿಸಿದ್ದಾರೆ. ಇದರ ನಡುವೆ ದಾಳಿಯಿಂದ ಏನು ದಕ್ಕಿತು ಎನ್ನುವುದನ್ನು ಕೂಡ ಎಸಿಬಿಯವರು ಬಾಯ್ಬಿಟ್ಟಿಲ್ಲ.